ನಮಸ್ಕಾರ ಎಲ್ರಿಗೂ. ಇವಾಗ ರಿಯಾಲಿಟಿ ಶೋಗಳು ಬರ್ತಾ ಇದ್ದಾವೆ. ಪೇಟೆ ಹಳ್ಳಿಯಿಂದ ಸಿಟಿಗೆ ಹೋದ, ಮತ್ತು ಸಿಟಿಯಿಂದ ಪೇಟೆಗೆ ಬಂದ, ಮತ್ತು ಬಿಗ್ ಬಾಸ್ ಇವೆಲ್ಲ ಕಾರ್ಯಕ್ರಮಗಳು ಬರ್ತವೆ. ದಯವಿಟ್ಟು ಆ ಥರ ರಿಯಾಲಿಟಿ ಶೋ ಮಾಡೋರು ದಯವಿಟ್ಟು ಹಳ್ಳಿಗೆ ಬನ್ನಿ, ಜಮೀನು ತಗೊಳ್ಳಿ, ಬಾಡಿಗೆ ಕೊಡ್ತೀವಿ. 10 ಜನ ಸ್ಪರ್ಧೆಗಳು ಬಂದರೆ 10 ಜನಕ್ಕೆ 10 ಗುಂಟೆ ಡಿವೈಡ್ ಮಾಡಿ, ಯಾರು ಹೈಯೆಸ್ಟು ಇಳುವರಿ ಕೇಳಿತಾರೆ ಅವ್ರನ್ನ ವಿನ್ನರ್ ಅಂತ ಘೋಷಣೆ ಮಾಡಿ. ನೀವು ಅದ್ಬಿಟ್ಟು ಅಲ್ಲಿ ರೂಮಲ್ಲಿ ಕೂತ್ಕೊಂಡು 3 ತಿಂಗಳವರೆಗೂ ಊಟ ಹಾಕೊಂಡು ಅವ್ರು ಕಚ್ಚಡೋದು, ಅವ್ರು ಜಗಳ ಮಾಡೋದು, ಇವರು ಜಗಳ ಮಾಡೋದು, ಯಾರು ಜಗಳ ಮಾಡಲ್ಲ ಅವ್ರನ್ನ ವಿನ್ನರ್ ಅಂತ ಘೋಷಣೆ ಮಾಡೋದ. ಇಲ್ಲಿ ಹೈಯೆಸ್ಟು ಬೆಳೆ ಯಾರು ಬೆಳೀತಾರೆ ಅವ್ರನ್ನ ವಿನ್ನರ್ ಅಂತ ಘೋಷಣೆ ಮಾಡಿ. ಆದಷ್ಟು ರೈತರನ್ನ ನೀವು ಮುಂದೆ ಥರ ನೋಡಿ. ಪ್ರತಿಯೊಬ್ಬರು ರೈತರನ್ನ ಇಂದ ತುಳಿತಾ ಇದ್ದಾರೆ, ಯಾರು ಬೆಳೆಸ್ತಾ ಇಲ್ಲ. ಬರೀ ಟಿವಿ ಶೋ, ರಿಯಾಲಿಟಿ ಶೋಗಳು ಮಾತ್ರ ಬೆಳೆಸ್ತಾ ಇದ್ದೀರಾ. ದಯವಿಟ್ಟು ಹಳ್ಳಿ ಕಡೆನೂ ಗಮನ ಕೊಡಿ, ಯಾರಾದರೂ ಅಷ್ಟೇ. ಆದಷ್ಟು ಹೆಚ್ಚಾಗಿ ಇದನ್ನ ರೈತರು ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ತಲುಪೋ ಥರ ಮಾಡಿ. ಈ ಜಮೀನು ಫಸಲಲ್ಲಿ ಅಧಿಕ ಇಳುವರಿ ತೆಗೆದು ಮಾಡ್ತು ಅಂತಂದಾಗ ಯುವ ಪ್ರತಿಭೆಗಳಿಗೆ ಅವಕಾಶ ಐತೆ. ಯಾಕಂತಂದ್ರೆ ಅವನು 20 ಕ್ವಿಂಟಲ್ ಬೆಳೆದ, ನಾನು 12 ಕ್ವಿಂಟಲ್ ಬೆಳಿಬೇಕು ಅನ್ನೋ ಒಂದು ಚಾಲೆಂಜ್ ಸ್ಫೂರ್ತಿ ಬರಬೇಕು. ನಮ್ಮಲ್ಲಿ ರೇಟ್ ಫಿಕ್ಸ್ ಸಿಗೋದು ಬಿಡೋದು, ಎರಡನೇದು ಒಳ್ಳೆ ಬೆಳೆ ಬೆಳಿಬೇಕು. ಇದರಲ್ಲಿ ಚಾಲೆಂಜ್ ಮಾಡಬೇಕು. ಅಲ್ಲಿ ಕೂತ್ಕೊಂಡು ಅವನೊಂದು ಕಿತ್ತಾಡೋದು, ಇವನೊಂದು ಕಿತ್ತಾಡೋದು, ಅವೆಲ್ಲ ಯಾವ್ದು ಆ ಶೋ ನೋಡೋರು ಫಸ್ಟು ಅವ್ರು ಮಾಡೋರಿಗೆಲ್ಲ ಮಾಡೋರು 10 ಜನ ನೋಡೋರು ಎಷ್ಟು ಜನ ಅವಶ್ಯಕತೆ ಇಲ್ಲ. ಅವೆಲ್ಲ ಮಾಡಿ ಒಳ್ಳೆ ಬೆಳೆದಂಗೆ ಹೊಸ ತಳಿಗಳು. ಈಗ ನಮ್ಮದು ನಂಜನಗೂಡು ರಸಬಾಳೆ ಅದನ್ನ ನಶಿಸಿ ಹೋಗ್ತಾ ಇದೆ ಇವತ್ತು. ಅದು ಮೈಸೂರು ಮಲ್ಲಿಗೆ ಅದು ಇಲ್ವೇ ಇಲ್ಲ. ಈಗ ಮೈಸೂರು ಮಾರ್ಕೆಟ್ ಬರೋ ದೇವರಾಜ್ ಮಾರ್ಕೆಟ್ಗೆ ಊಟಿ ಮಲ್ಲಿಗೆ ಅಂತ ಬಂದೈತೆ. ಸುಗಂಧ ರಾಜ ಲೋಕಲ್ ಇಲ್ವೇ ಇಲ್ಲ, ಎಲ್ಲ ಈಗ ಇದಾಗ್ಬಿಟ್ಟಿದೆ, ಹೈಬ್ರಿಡ್ ಆಗ್ಬಿಟ್ಟಿದೆ. ಅಂಥದ್ರಲ್ಲಿ ನಮ್ಮ ಲೋಕಲ್ ತಳಿಗಳನ್ನ ಬೆಳೆಯೋರಿಗೆ ಹೆಚ್ಚಿನ ಅವಕಾಶ ಮಾಡ್ಕೊಂಡವ ಅಂಥವಕ್ಕೆ ಪ್ರಾತಿನಿಧ್ಯ ಕೊಟ್ಟು ಯಾರು ಚೆನ್ನಾಗಿ ಬೆಳೀತಾರೋ ಅವ್ರಿಗೆ ಬೇಕಾದ್ರೆ ಬಹುಮಾನ ಕೊಡಿ. ಅದಾಗುತ್ತೆ.